ಮೈಸೂರು ಜಿಲ್ಲೆಯ ಬೆಟ್ಟದಪುರ ಸಮೀಪದ ಜೋಗನಹಳ್ಳಿ ಗ್ರಾಮದ ಗ್ರಾಮದೇವತೆ ಮುರೂರಮ್ಮ ತಾಯಿ ರಥೋತ್ಸವ 13 ವರ್ಷಗಳ ಬಳಿಕ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ಮುಂಜಾನೆಯಿಂದಲೇ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು, ಶುಭ ಮುಹೂರ್ತದಲ್ಲಿ ರಥದ ಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡಲಾಯಿತು. ಬಳಿಕ ದೇವಿಯ ಉತ್ಸವ ಮೂರ್ತಿಯನ್ನ ರಥದ ಮೇಲೆ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಗಳು ನಡೆದವು. ಜೋಗನಹಳ್ಳಿ ಗ್ರಾಮದಿಂದ ಮುರೂರಮ್ಮ ದೇವಸ್ಥಾನದವರೆಗೆ ಭಕ್ತರು ಉತ್ಸಾಹದಿಂದ ರಥ ಎಳೆದು ತಮ್ಮ ಭಕ್ತಿ ಸಮರ್ಪಿಸಿದರು. ರಥೋತ್ಸವದ ವೇಳೆ ದೇವಿಗೆ ಜಯಘೋಷಗಳು ಮೊಳಗಿದ್ದು, ಭಕ್ತರು ವಿವಿಧ ಹರಕೆಗಳನ್ನು ಸಲ್ಲಿಸಿ ದೇವಿಯ ದರ್ಶನ ಪಡೆದರು. ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳು, ದೇವಾಲಯಗಳು ಹಾಗೂ ಮುಖ್ಯ ರಸ್ತೆಗಳು ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸುತ್ತಿದ್ದವು. ರಥೋತ್ಸವದಲ್ಲಿ ಯಜಮಾನರು, ಮುಖಂಡರು, ವಿವಿಧ ಊರುಗಳಿಂದ ಆಗಮಿಸಿದ್ದ ಸಂಬಂಧಿಕರು, ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಮುರೂರಮ್ಮ ಜಾತ್ರಾ ಮಹೋತ್ಸವ ಭಾಳ ಸಂಭ್ರಮ ಸಡಗರ ವಿಜೃಂಭಣೆಯಿಂದ ಭಾಳ ಊರಿನ ಯಜಮಾನರು ಹಾಗೂ ಪ್ರಮುಖ ಗ್ರಾಮದ ಮುಖಂಡರಿಂದ ಗ್ರಾಮದ ಎಲ್ಲರೂ ಸೇರಿ ಭಾಳ ಸುಸೂತ್ರವಾಗಿ ನೆರವೇರಿದೆ. ಮುರೂರಮ್ಮವನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಅಲ್ಲಿಂದ ರಥವನ್ನು ಇಲ್ಲಿಗೆ ಮುರೂರಮ್ಮ ದೇವಸ್ಥಾನಗಳಿಗೆ ಗ್ರಾಮದ ಎಲ್ಲ ಪ್ರಮುಖರು ಹೇಳ್ಕೊಂಡು ಬಂದಿದ್ದಾರೆ ಹಾಗೂ ಎಲ್ಲ ಭಕ್ತಾದಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರು ಕೂಡ ಈ ಒಂದು ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಬೋಯಿಷ ಅಂತ. ಇದು ಸುಮಾರು 12 ವರ್ಷ ಆಗಿತ್ತು ಈ ಜಾತ್ರಾ ಮಹೋತ್ಸವದ್ದು. ಇವತ್ತು ಇದೇ ಮೇಲಿಂದ ಎಲ್ಲ ಸಮುದಾಯದವರು ಎಲ್ಲ ಸೇರಿ ಒಂದು ಸಂಭ್ರಮದಿಂದ ಆಚರಿಸ್ತೀವಿ. ಇದು ಜೋಗನಹಳ್ಳಿ ಗ್ರಾಮದಿಂದ ಹೈಸ್ಕೂಲ್ ಗ್ರಾಮ ಶಾಲಾವರಣಕ್ಕೆ ಇಲ್ಲಿ ಮುರೂರಮ್ಮ ದೇವಸ್ಥಾನವಿದೆ. ಇಲ್ಲಿಗೆ ನಾವು ಬಂದು ಇಲ್ಲಿ ಪೂಜೆ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಪುನಃ ನಾವು ರಥವನ್ನು ನಮ್ಮ ಊರಿಗೆ ಸಂತೋಷ್ ಅಂತ ಸಂತೋಷ್ ಕುಮಾರ್ ಅಂತ ಸುಬ್ಬಣ್ಣ ಮಗ. ಗ್ರಾಮದೇವತೆ ಮುರೂರಮ್ಮ ಅಂತ ಇದು ಮೂರೂರಿಂದ ಜಾತ್ರೆ ನಡೆಸೋದು. ಇದು 12 ವರ್ಷದಿಂದ ನಡೀತಿದೆ. ಈಗ ವಿಜೃಂಭಣೆಯಿಂದ ತೇರು ರಥೋತ್ಸವ ಆಗಿದೆ. ಸುಸೂತ್ರವಾಗಿ ಎಲ್ಲ ಕೂಡ ಗ್ರಾಮಸ್ಥರು ಮತ್ತು ಬೇರೆ ಊರುಗಳ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಕೂಡ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿಜೃಂಭಣೆಯಿಂದ ದೇವರು ಫಂಕ್ಷನ್ ಆಗೈತೆ. ದೇವರು ಎಲ್ಲರಿಗೂ ಅರೇಂಜ್ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಏನು ಅದೇ ಇರ್ತದೆ